ನಮ್ಮ ಕರ್ತನಾದಂಥ ಯೇಸುಕ್ರಿಸ್ತನು ತನ್ನ ಮೊದಲನೇ ಬರುಣದಲ್ಲಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಮನುಷ್ಯನಾಗಿ ಜೀವಿಸಿ ಸತ್ಯವನ್ನು ಜನರಿಗೆ ಬೋಧಿಸಿದ್ರು. ಅನೇಕ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿದರು. ಮನುಷ್ಯರನ್ನು ಪಾಪದ ಕೆಸರಿನಿಂದ ರಕ್ಷಿಸಲಿಕ್ಕಾಗಿ ತನ್ನ ಅಮೂಲ್ಯವಾದಂತಹ ಬೆಲೆ ಕಟ್ಟಲಾಗದಂತಹ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿ ನಮಗೋಸ್ಕರ ಮರಣವನ್ನು ಅಪ್ಪಿದ್ರು. ಮೂರನೇ ದಿನ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಈಗ ತಂದೆಯ ಬಲಗಡೆಯಲ್ಲಿ ಕುಳಿತು ನಮಗೋಸ್ಕರ ವಿಜ್ಞಾಪಿಸ್ತಾ ಇದ್ದಾರೆ. ಆದರೆ ಮತ್ತೆ ನಮ್ಮ ಕರ್ತನಾದಂಥ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸ್ಲಿಕ್ಕಿದ್ದಾರೆ. ಈ ವಿಡಿಯೋದಲ್ಲಿ ಯೇಸುಕ್ರಿಸ್ತನ ಎರಡನೇ ಬರುಣದಲ್ಲಿ ಆತನ ನೋಟ ಮತ್ತು ಕಾರ್ಯಗಳು ಹೇಗಿರ್ತದೆ, ಮೊದಲನೇ ಬರುಣದಲ್ಲಿ ಆತನು ಹೇಗೆ ಬಂದನು, ಆದರೆ ಎರಡನೇ ಬರುಣದಲ್ಲಿ ಆತನು ಹೇಗೆ ಬರಲಿಕ್ಕಿದ್ದಾನೆ, ಹೀಗೆ ಆತನ ಮೊದಲನೇ ಬರುಣಕ್ಕೂ ಎರಡನೇ ಬರುಣಕ್ಕೂ ಇರುವಂತಹ ವ್ಯತ್ಯಾಸಗಳೇನೆಂಬುದನ್ನು ದೇವರ ವಾಕ್ಯದ ಮುಖಾಂತರ ನಾವು ಪರಿಶೀಲಿಸೋಣ. ಮೊದಲನೇದಾಗಿ, ಕರ್ತನಾದಂಥ ಯೇಸುಕ್ರಿಸ್ತನು ತನ್ನ ಮೊದಲನೇ ಬರುಣದಲ್ಲಿ ದೀನನಾಗಿಯೂ ಸೌಮ್ಯನಾಗಿ ಬಂದರು. ಜಕರಿಯ 9:9 ವಾಕ್ಯದ ಪ್ರಕಾರ, ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು, ರಕ್ಷಿಸುವಾತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನು ನಾವು ಮತ್ತಾಯ 21:4 ವಾಕ್ಯದ ಮೂಲಕವೂ ನೋಡ್ತೇವೆ. ಆದರೆ ಆತನ ಎರಡನೇ ಬರುಣದಲ್ಲಿ ಬಲದಿಂದಲೂ ಮಹಾ ಮಹಿಮೆಯಿಂದಲೂ ಬರಲಿದ್ದಾನೆ. ಮತ್ತಾಯ 24:30 ವಾಕ್ಯದ ಪ್ರಕಾರ, ಆಗ ಮನುಷ್ಯಕುಮಾರನ ಸೂಚನೆಯು ಆಕಾಶದಲ್ಲಿ ಕಾಣುವುದು, ಆಗ ಮನುಷ್ಯಕುಮಾರನು ಬಲದಿಂದಲೂ ಮಹಾ ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಭೂಮಿಯ ಎಲ್ಲಾ ಕುಲದವರು ಕಂಡು ಗೋಳಾಡುವರು ಎಂಬುದಾಗಿ ಮತ್ತಾಯ 13:26, ಪ್ರಕಟಣೆ 19:11, ಲೂಕ 21:27 ವಾಕ್ಯಗಳಲ್ಲಿ ಹೇಳಲಾಗಿದೆ. ಎರಡನೇದಾಗಿ, ಯೇಸುವಿನ ಮೊದಲನೇ ಬರುಣದಲ್ಲಿ ಆತನು ರೂಪಹೀನನಾಗಿಯೂ ಅಂದವಿಲ್ಲದವನಾಗಿ ಬಂದನು. ಯೆಶಾಯ 53:2 ವಾಕ್ಯದ ಪ್ರಕಾರ, ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಸಸಿಯಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು, ಅವನಲ್ಲಿ ಯಾವ ಅಂದಚಂದಗಳೂ ಇರಲಿಲ್ಲ, ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಎಂದು ಯೇಸುವಿನ ಶಿಲುಬೆಯ ಯಾತನೆಗಳ ಕುರಿತಾದಂತಹ ಪ್ರವಾದನೆ ಹೇಳಲ್ಪಟ್ಟಿದೆ. ಅದೇ ರೀತಿ ಯೇಸು ಶಿಲುಬೆಯ ಯಾತನೆಗಳನ್ನು ಅನುಭವಿಸಿ ನಮಗೋಸ್ಕರ ಮರಣವನ್ನು ಅಪ್ಪಿದ್ರು. ಆದರೆ ಆತನ ಎರಡನೇ ಬರುಣದಲ್ಲಿ ಯೇಸುವಿನ ಅಂದವು, ಕರುಣೆಯು ಮಹಾ ದೊಡ್ಡದಾಗಿರ್ತದೆ. ಜಕರಿಯ 9:17 ವಾಕ್ಯದ ಪ್ರಕಾರ, ಆಹಾ ಅವರ ಸೌಖ್ಯವೆಷ್ಟು, ಅವರ ಸೌಂದರ್ಯವೆಷ್ಟು, ಧಾನ್ಯವು ಯುವಕರನ್ನು, ದ್ರಾಕ್ಷಾರಸವು ಯುವತಿಯರನ್ನು ಪುಷ್ಟಿಗೊಳಿಸಲಾಗುವುದು ಎಂದು ಹೇಳಲಾಗಿದೆ. ಮೊದಲಾಗಿ, ಕರ್ತನಾದಂಥ ಯೇಸುಕ್ರಿಸ್ತನ ಮೊದಲನೇ ಬರುಣದಲ್ಲಿ ತಿರಸ್ಕರಿಸಲ್ಪಟ್ಟವನಾಗಿಯೂ ಕಡೆಗಣಿಸಲ್ಪಟ್ಟವನಾಗಿ ಇದ್ದನು. ಯೆಶಾಯ 53 ಪ್ರಕಾರ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಟ ಪಡುವವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ಎಂದು ಹೇಳ್ತದೆ. ಆದರೆ ಯೇಸುಕ್ರಿಸ್ತನ ಎರಡನೇ ಬರುಣದಲ್ಲಿ ಆತನು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಉನ್ನತೀಕರಿಸಲ್ಪಡ್ತಾನೆ ಎಂಬುದಾಗಿ ನೋಡ್ತೇವೆ. ಫಿಲಿಪ್ಪಿಯ ಪುಸ್ತಕ 2:9-11 ವಾಕ್ಯಗಳಲ್ಲಿ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರು ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಮೊಣಕಾಲೂರಿ ಅಡ್ಡಬಿದ್ದು ತಂದೆಯಾದ ದೇವರ ಮಹಿಮೆಗಾಗಿ ಪ್ರತಿಯೊಂದು ನಾಲಿಗೆಯು ಯೇಸುಕ್ರಿಸ್ತನನ್ನು ಕರ್ತನೆಂದು ಆರಿಕೆ ಮಾಡುವುದೆಂಬುದಾಗಿ ನೋಡ್ತೇವೆ. ಈ ಕುರಿತು ಪ್ರಕಟಣೆ 5:13 ವಾಕ್ಯದಲ್ಲಿ ಸಹಿತ ನೋಡಬಹುದು. ನಾಲ್ಕನೇದಾಗಿ, ಯೇಸುಕ್ರಿಸ್ತನ ಮೊದಲನೇ ಬರುಣದಲ್ಲಿ ನಮ್ಮ ವೇದನೆಗಳನ್ನು, ದುಃಖಗಳನ್ನು ಯೇಸು ಹೊತ್ತುಕೊಂಡು ಆತನು ಬಾಧೆಪಟ್ಟನು. ಯೆಶಾಯ 53:4 ಪ್ರಕಾರ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನೆಂದು ಭಾವಿಸಿಕೊಂಡವು ಎಂಬುದಾಗಿ. ಆದರೆ ಯೇಸುಕ್ರಿಸ್ತನ ಎರಡನೇ ಬರುಣದಲ್ಲಿ ಆತನು ಭೂಮಿಯ ಮೇಲೆಲ್ಲ ಅರಸನಾಗಿರುವನು. ಜಕರಿಯ 14:9 ವಾಕ್ಯ ಹೇಳ್ತದೆ, ಆಗ ಯೆಹೋವನು ಭೂಲೋಕಕ್ಕೆಲ್ಲ ರಾಜನಾಗಿರುವನು. ಆ ದಿನದಲ್ಲಿ ಯೆಹೋವನೊಬ್ಬನೇ ದೇವರೆಂದು, ಆತನ ಹೆಸರೊಂದೇ ಸ್ತುತ್ಯವೆಂದು ಎಲ್ಲರಿಗೂ ತಿಳಿದಿರುವುದು ಎಂದು. ಐದನೇದಾಗಿ, ಯೇಸುಕ್ರಿಸ್ತನು ಮೊದಲನೇ ಬರುಣದಲ್ಲಿ ಆತನು ಮಾನವ ಅಧಿಕಾರಕ್ಕೆ ಅಧೀನನಾಗಿದ್ದಾನೆ ಎಂಬುದಾಗಿ ನೋಡಬಹುದು. ಲೂಕ 2:51 ವಾಕ್ಯದ ಪ್ರಕಾರ, ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ವಿಧೇಯನಾಗಿದ್ದನು.
ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಯೇಸುಕ್ರಿಸ್ತನ ಎರಡನೇ ಬರುಣದಲ್ಲಿ ಆತನು ಕರ್ತರ ಕರ್ತನಾಗಿಯೂ ರಾಜರ ರಾಜನಾಗಿಯೂ ಇರಲಿಕ್ಕಿದ್ದಾರೆ. ಪ್ರಕಟಣೆ 19:16 ವಾಕ್ಯದ ಪ್ರಕಾರ ಆತನ ವಸ್ತ್ರದ ಮೇಲೂ ತೊಡೆಯ ಮೇಲೆಯೂ ರಾಜಾದಿರಾಜನು ಕರ್ತಾದಿಕರ್ತನ ಎಂಬ ಹೆಸರು ಬರೆದಿದೆ ಎಂಬುದಾಗಿ ನಾವು ನೋಡ್ತೇವೆ. ಎರಡನೆಯದಾಗಿ ಯೇಸುಕ್ರಿಸ್ತನು ಮೊದಲನೇ ಬರುಣದಲ್ಲಿ ಆತನು ಮನುಷ್ಯರಿಂದಲೂ ಸೈತಾನನಿಂದಲೂ ಶೋಧಿಸಲ್ಪಟ್ಟನು ಎಂಬುದಾಗಿ ನೋಡ್ತೇವೆ. ಇಬ್ರಿಯ 2:18 ವಾಕ್ಯದ ಪ್ರಕಾರ ಆತನು ತಾನೇ ಶೋಧಿಸಲ್ಪಟ್ಟು ಬಾಧೆಪಟ್ಟದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ಮತ್ತಾಯ 4:1-11 ವಾಕ್ಯಗಳಲ್ಲಿ ಇದನ್ನು ನೋಡಬಹುದು. ಆದರೆ ಯೇಸುಕ್ರಿಸ್ತನ ಎರಡನೇ ಬರುಣದಲ್ಲಿ ಎಲ್ಲಾ ಜನಾಂಗಗಳು, ಎಲ್ಲ ಕುಲಗಳು, ಎಲ್ಲ ಭಾಷೆಯವರು ಯೇಸುಕ್ರಿಸ್ತನನ್ನು ಮಾತ್ರ ಸೇವಿಸುವರು. ದಾನಿಯೇಲ 7:14 ವಾಕ್ಯದ ಪ್ರಕಾರ ಸಕಲ ಜನಾಂಗ ಕುಲ ಭಾಷೆಗಳವರು ಅವನ ಸೇವೆ ಮಾಡಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಕೊಡಲಾಯಿತು. ಅವನ ಆಳ್ವಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು, ಅವನ ರಾಜ್ಯವು ಎಂದಿಗೂ ಅಳಿಯದು ಎಂದು ಹೇಳಲ್ಪಟ್ಟಿದೆ. ಏಳನೆಯದಾಗಿ ಯೇಸುಕ್ರಿಸ್ತನು ಮೊದಲನೇ ಬರುಣದಲ್ಲಿ ಆತನು ದೀನನಾಗಿಯೂ ಬಡವನಾಗಿಯೂ ಜನರನ್ನು ರಕ್ಷಿಸುವನಾಗಿ ಬಂದನು. ಇದನ್ನು ಜಕರಿಯ 9:9 ವಾಕ್ಯದಲ್ಲಿಯೂ 2 ಕೊರಿಂಥ 8:9 ವಾಕ್ಯದಲ್ಲಿಯೂ ನೋಡಬಹುದು. ಆದರೆ ಯೇಸುಕ್ರಿಸ್ತನ ಎರಡನೇ ಬರುಣದಲ್ಲಿ ಕರ್ತನಾದಂಥ ಯೇಸುಕ್ರಿಸ್ತನು ವಾಸಿಸುವ ಪರಿಶುದ್ಧ ನಗರದ ಬಾಗಿಲುಗಳೆಲ್ಲ ಮುತ್ತುಗಳಿಂದ ಅಲಂಕರಿಸಲ್ಪಟ್ಟಿರುತ್ತದೆ. ಪ್ರಕಟಣೆ 21:21 ವಾಕ್ಯ ಹೇಳ್ತದೆ, ಪಟ್ಟಣದ ಬೀದಿಯು ಶುದ್ಧವಾದ ಗಾಜಿನಂತಿರುವ ಅಪ್ಪಟ ಬಂಗಾರವಾಗಿತ್ತು ಎಂದು. 2 ಕೊರಿಂಥ 8:9 ವಾಕ್ಯವು ನಮ್ಮ ಕರ್ತನಾದಂಥ ಯೇಸುಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನೆಂಬುದಾಗಿ. ಹೀಗೆ ಮೊದಲನೇ ಬರುಣದಲ್ಲಿ ಬಡವನಾಗಿ ಬಂದವನು ಎರಡನೇ ಬರುಣದಲ್ಲಿ ಐಶ್ವರ್ಯವಂತನಾಗಿ ಹಿಂದಿರಲಿಕ್ಕಿದ್ದಾರೆ. 8ನೆಯದಾಗಿ ಯೇಸುಕ್ರಿಸ್ತನು ತನ್ನ ಮೊದಲನೆಯ ಬರುಣದಲ್ಲಿ ಹೊಡೆಯಲ್ಪಡಲು, ಜಜ್ಜಲ್ಪಡಲು ಮತ್ತು ಶಿಲುಬೆಗೆ ಹಾಕಲ್ಪಟ್ಟು ಮರಣವನ್ನಪ್ಪಲು ತನ್ನನ್ನು ಒಪ್ಪಿಸಿಕೊಟ್ಟನು. ಯೆಶಾಯ 53:5 ವಾಕ್ಯ ಹೇಳ್ತದೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂದು. ಮತ್ತಾಯ 27:31 ವಾಕ್ಯದ ಪ್ರಕಾರ ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡರು ಎಂಬುದಾಗಿ. ಆದರೆ ಯೇಸುಕ್ರಿಸ್ತನ ಎರಡನೇ ಬರುಣದಲ್ಲಿ ಅಧಿಕಾರಗಳನ್ನು, ಬಲಗಳನ್ನು ವಶಪಡಿಸಿಕೊಂಡು ವಿಜಯಶಾಲಿಯಾದಂಥ ಅರಸರ ಅರಸನಾಗಿಯೂ ಕರ್ತರ ಕರ್ತನಾಗಿಯೂ ಯೇಸುಕ್ರಿಸ್ತನು ಮತ್ತೆ ಬರಲಿಕ್ಕಿದ್ದಾರೆ. ಕೊಲೊಸೆ 2:15 ವಾಕ್ಯವು ಆತನು ದೊರೆತನೆಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನೆಂಬುದಾಗಿ. ಪ್ರಕಟಣೆ 19:15-16 ವಾಕ್ಯ ಹೇಳ್ತದೆ, ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರ್ತದೆ, ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು, ಆತನು ಸರ್ವಶಕ್ತನಾದ ದೇವರ ಉಗ್ರಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ, ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತರ ಕರ್ತನೆ ಎಂಬ ಹೆಸರು ಬರೆದಿದೆ ಎಂಬುದಾಗಿ. 9ನೆಯದಾಗಿ ಯೇಸುಕ್ರಿಸ್ತನು ತನ್ನ ಮೊದಲನೆಯ ಬರುಣದಲ್ಲಿ ಬಡಗಿಯ ಮಗನಾದ ಯೋಸೇಫನ ಮಗನಾಗಿ ಬಂದನು. ಲೂಕ 4:22 ವಾಕ್ಯ ಹೇಳ್ತದೆ, ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಆದರೆ ಎರಡನೇ ಬರುಣದಲ್ಲಿ ಕರ್ತನಾದಂಥ ಯೇಸುಕ್ರಿಸ್ತನು ತಾನೇ ಕರ್ತನ ಕರ್ತನೆಂದು, ಅರಸರ ಅರಸನೆಂದು ಲೋಕದ ಎಲ್ಲಾ ಜನರಿಗೂ ಸಾರುವವನಾಗಿ ಬರ್ತಾರೆ ಎಂಬುದಾಗಿ. ಇದನ್ನು ಪ್ರಕಟಣೆ 19:16 ವಾಕ್ಯವು ಖಚಿತಪಡಿಸುತ್ತದೆ. ಕೊನೆಯದಾಗಿ 10ನೆಯದಾಗಿ ಯೇಸುಕ್ರಿಸ್ತನು ತನ್ನ ಮೊದಲನೇ ಬರುಣದಲ್ಲಿ ಬಡವರಿಗೆ ಸುವಾರ್ತೆಯನ್ನು ಸಾರಲು, ಮುರಿದ ಹೃದಯವುಳ್ಳವರನ್ನು ಗುಣಪಡಿಸಲು, ಸೆರೆಯಾಳುಗಳಿಗೆ ಬಿಡುಗಡೆಯನ್ನು ಸಾರಲು ಬಂದನು. ಯೆಶಾಯ 61:1 ವಾಕ್ಯವು ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಎಂದು ಹೇಳಲಾಗಿದೆ. ಇದನ್ನು ಯೇಸುಕ್ರಿಸ್ತನೇ ಹೇಳಿರುವುದನ್ನು ನಾವು ಲೂಕ 4:18 ವಾಕ್ಯದಲ್ಲಿಯೂ ನೋಡಬಹುದು. ಆದರೆ ಕರ್ತನಾದ ಯೇಸುಕ್ರಿಸ್ತನ ಎರಡನೇ ಬರುಣದಲ್ಲಿ ಉಗ್ರತೆಯಿಂದ ಅವರನ್ನು ಕೆರಳಿಸುವನೆಂಬುದಾಗಿ ಹೇಳಲಾಗಿದೆ.
ಅನ್ಯ ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಆತನ ಬಾಯಿಂದ ಹರಿತವಾದಂಥ ಕತ್ತಿ ಹೊರಡುವುದು ಎಂದು ಹೇಳಲಾಗಿದೆ. ನಾನು ನನ್ನ ಕೋಪದಲ್ಲಿ ಜನರನ್ನು ತುಳಿದು ನನ್ನ ಉಗ್ರತೆಯಲ್ಲಿ ಅವರನ್ನು ಕೆರಳಿಸಿ ಅವರ ರಕ್ತವನ್ನು ನೆಲಕ್ಕೆ ಚೆಲ್ಲಿದ್ದೇನೆ ಎಂದು ಹೇಳಲಾಗಿದೆ. ಪ್ರಕಟಣೆ 19:15 ವಾಕ್ಯದಲ್ಲಿ ಕಬ್ಬಿಣದ ದೊಣ್ಣೆಯಿಂದ ಅನ್ಯ ಜನಾಂಗಗಳನ್ನು ಆಳುವನು ಎಂದು ಹೇಳಲ್ಪಟ್ಟಿರುವುದನ್ನು ನೋಡ್ತೇವೆ. ಹೀಗೆ ಕರ್ತನಾದಂಥ ಯೇಸು ಕ್ರಿಸ್ತನು ತನ್ನ ಮೊದಲನೇ ಬರಣದಲ್ಲಿ ದೀನನಾಗಿಯೂ ಬಡವನಾಗಿಯೂ ಜನರನ್ನು ರಕ್ಷಿಸುವುದಕ್ಕಾಗಿ ಬಂದು ಮನುಷ್ಯರೊಂದಿಗೆ ಮನುಷ್ಯರಾಗಿ ಆ ದೇವರೇ ಜೀವಿಸಿ ತನ್ನ ಕೊನೆಯ ಹನಿ ರಕ್ತವೂ ಕೂಡ ನಮಗೋಸ್ಕರ ಸುರಿಸಿ ಆ ಶಿಲುಬೆಯಲ್ಲಿ ಮರಣವನ್ನಪ್ಪಿ ಪಾಪದಿಂದ ಮನುಷ್ಯರಾದಂಥ ನಮ್ಮನ್ನು ರಕ್ಷಿಸಿ 3ನೇ ದಿನ ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ವಿರಾಜಮಾನನಾಗಿದ್ದಾನೆ. ಯೇಸು ಕ್ರಿಸ್ತನ 2ನೇ ಬಾರಿಗೆ ಬರ್ಲಿಕ್ಕಿದ್ದಾರೆ. ಈ ಬಾರಿ ಮನುಷ್ಯನಾಗಿ ಹುಟ್ಟಿಯಲ್ಲ ಅಥವಾ ದೀನನಾಗಿಯೂ ಬರೋದಿಲ್ಲ, ಕರ್ತನಾಗಿಯೂ ಅರಸರ ಅರಸನಾಗಿಯೂ ಮತ್ತೆ ಬರ್ಲಿಕ್ಕಿದ್ದಾರೆ.